ಅಂದಿನ ಮಹಾಭಾರತದಲ್ಲಿ ಪಾಂಡವರಿದ್ದರು, ಪಾಂಡವರಿಗೊಬ್ಬ ಕೃಷ್ಣನಿದ್ದ. ಕೌರವರಿದ್ದರು, ಕೌರವರಿಗೊಬ್ಬ ಶಕುನಿ ಇದ್ದ. ಧರ್ಮರಾಯನ ಮುಂದೆ ಧರ್ಮದ ಗೋಡೆ ಇತ್ತು. ಕೌರವರಿಗೆ ದ್ವೇಷದ ದಾಹವಿತ್ತು, ಶಕುನಿಗೆ ಸ್ವಾರ್ಥವಿತ್ತು. ಸ್ವಾರ್ಥ ದಾಹದ ಮುಂದೆ ಧರ್ಮ ಧರೆಗುರುಳಿದಾಗ ಧರ್ಮ ಸಂಸ್ಥಾಪನೆಗೆ ಕೃಷ್ಣನ ಆಗಮನವಾಯಿತು. ಮುಂದೆ ಮಹಾಭಾರತ ಕುರುಕ್ಷೇತ್ರವಾಯಿತು. ಆದರಿಂದ ಎಲ್ಲೆಲ್ಲೂ ಕೌರವರಿದ್ದಾರೆ, ಶಕುನಿಗಳಿದ್ದಾರೆ, ಅಲ್ಲಲ್ಲಿ ಪಾಂಡವರು ಇದ್ದಾರೆ. ಪಾಂಡವರ ರಕ್ಷಣೆಗೆ ಕೃಷ್ಣನಿಲ್ಲ. ಆದರೆ ಈ ಕಲಿಯುಗದಲ್ಲೂ ಧರ್ಮಕ್ಕೆ ಬದ್ಧನಾಗಿ, ನ್ಯಾಯಕ್ಕೆ ಸಿದ್ಧನಾಗಿ ತಮ್ಮಂದಿರ ತಲೆ ಕಾಯಲು ನಿಂತಿದ್ದಾನೆ ಈ ಜ್ಯೇಷ್ಠ. ಧರ್ಮರಾಯನಂತಿದ್ದ ನಮ್ಮ ಯಜಮಾನರು ದಾನಪ್ಪನವರು ಅಪಘಾತದಲ್ಲಿ ತೀರ್ಕೊಂಡು ನಮ್ಮನ್ನೆಲ್ಲ ತಬಲಿ ಮಾಡಿ ಹೊಟ್ಟೋದ್ರು. ಅದೇ ಅಪಘಾತದಲ್ಲಿ ಅವ್ರ ಮೊದಲನೇ ಮಗ ನಂಜೇಗೌಡರು ಕಣ್ಣು ಕಳ್ಕೊಂಡ್ರು. ಅದಕ್ಕೆ ಅವ್ರ ಎರಡನೇ ಮಗ ಕೃಷ್ಣೇಗೌಡರಿಗೆ ಯಜಮಾನಿಕೆ ಕೊಡಬೇಕು ಅಂತ ನಮ್ಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಿದೆ. ಇದಕ್ಕೆ ನೀವೇನ್ ಹೇಳ್ತೀರಪ್ಪ? ಇದು ಯಾವ ಸೀಮೆ ತೀರ್ಮಾನನಯ್ಯ? ಅಪ್ಪ ಸತ್ರೆ ಹಿರಿ ಮಗನಿಗೆ ತಾನೆ ಯಜಮಾನಿಕೆ ಕೊಡ ಕನೆಕ್ಷನ್. ಹೌದು ಹೌದು, ಯಜಮಾನಿಕೆನ ನಮ್ಮ ಅಣ್ಣನಿಗೆ ಕೊಡ್ಬೇಕು. ನಂಜೇಗೌಡರಿಗೆ ಕಣ್ಣೇ ಕಾಣಿಸೋದಿಲ್ಲ, ನ್ಯಾಯ ಹೇಗೆ ಹೇಳ್ತಾರೆ ಸ್ವಾಮಿ? ಕಣ್ಣಿಗೂ ನ್ಯಾಯಕ್ಕೂ ಏನ್ರಯ್ಯ ಕನೆಕ್ಷನ್? ಕಿವಿ ಸಾಕ್ಷಿ ಕೇಳ್ತದೆ, ನಾಲ್ಗೆ ನ್ಯಾಯ ಹೇಳ್ತದೆ, ಅವೆರಡು ಹೋವಲ್ಲ. ಸತ್ಯ ಕೇಳಿದ್ರೆ ಗೊತ್ತಾಗಲ್ರಿ, ಪ್ರತ್ಯಕ್ಷವಾಗಿ ನೋಡ್ಬೇಕು. ಅದಕ್ಕೆ ಕಣ್ಣಿರ್ಬೇಕು. ಕೋರ್ಟಲ್ಲಿ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟವ್ರೆ, ಗೊತ್ತೋ? ನ್ಯಾಯ ದೇವತೆ ಕಟ್ಟಿದ್ದಾರೆ, ನ್ಯಾಯಾಧೀಶರಿಗೆ ಕಟ್ಟಿಲ್ವಲ್ಲ. ಅವ್ರು ಹೇಳೋದು ನ್ಯಾಯ. ನ್ಯಾಯ ಕುರುಡಾದ್ರೂ ನ್ಯಾಯಾಧೀಶ ಕುರುಡಾಗಬಾರ್ದು. ನನ್ನ ತಮ್ಮನಿಗೆ ಕೊಡಿ. ಅಲ್ಲ ಬಾಬು, ನನ್ನ ತಮ್ಮನಿಗೆ ಕೊಡಿ. ಬಾಬು, ನಿನ್ ತಮ್ಮನಿಂದ ನಿನ್ ಜೀವಮಾನನೇ ಹಾಳಾಗೋಯ್ತು. ಎಲ್ ನೋಡಿದ್ರು ಅವಮಾನ ಅವಮಾನ. ನಿನ್ ಮಗನಿಗೆ ಕುಸ್ತಿ ಪಂದ್ಯದಲ್ಲಿ ಅವಮಾನ, ಸ್ಕೂಲಲ್ಲಿ ಅವಮಾನ. ನಿನಗೆ ಸಿಗ್ಬೇಕಾದ ಗೌರವ ಮರ್ಯಾದೆ ಎಲ್ಲ ಅವನು ಕಿತ್ಕೊಂಡು ಜನರು ನಿನ್ನ ಅವಮಾನ ಮಾಡಂಗ್ ಮಾಡ್ಬಿಟ್ಟ. ಇನ್ನೆಷ್ಟು ದಿನ ಅಂತ ಅವಮಾನ ಸಹಿಸ್ಕೊತೀಯ ಬಾವ? ಇದೇ ನನ್ ಕೊನೆ ಅವಮಾನ. ಬರ ಗಾಡಿ ಬಂತು. ನೋಡ ಕಡಿತಾ ಹೋಗವನೆ. ಕರಡಿ ತೆಗ್ದ. ಗಾಡಿ ಹೋಯ್ತದೆ. ನಿಮ್ಮಪ್ಪನ ಒಡವೆಗಳು. ನಿಂತ್ಕೊಳ್ರ. ದೊಡ್ಡಪ್ಪ ಗಿಡ್ಡಪ್ಪ ಅಂತ ಕನೆಕ್ಷನ್ ಇಟ್ಕೊಂಡು ಮಂತೆ ಬರ್ಬೇಡ್ರಿ. ಈ ಆಸ್ತಿ ಪಾಸ್ತಿ ಇರಲ್ಲ ಮಕ್ಕಂದು. ಇದು ನಮ್ಮನೆ, ಇದು ನಮ್ ಸ್ವತ್ತು. ನೀವೇನಾದ್ರೂ ಈ ಮನೆ ಒಳಗಡೆ ಕಾಲಿಟ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ನನ್ ಮನೆಯಲ್ಲಿ ನನ್ ಮಗ ಹೇಳಿದ್ದೆ ನ್ಯಾಯ. ಅವ್ರನ್ನ ಕಳಿಸಿ ಬಾಗಲ್ ಮುಚ್ಚೋ. ಹೋಗ್ರ. ಅಣ್ಣ ಅಣ್ಣ, ಈಗ ನಮ್ಗೆ ಯಾರು ಇಲ್ಲ ಅಲ್ವಾ ಅಣ್ಣ?
ಯಾಕೋ ಇಲ್ಲ, ನಿಮ್ಗೆ ನಾನಿದ್ದೀನಿ, ನನಗೆ ನೀವಿದ್ದೀರಾ. ಬದುಕೋ ಹಠ ಇದೆ, ಬದುಕ್ತೀವನ್ನೋ ನಂಬಿಕೆನೂ ಇದೆ. ಆ ನಂಬಿಕೆ ನಮ್ನ ಯಾವತ್ತೂ ಕೈ ಬಿಡಲ್ಲ ಕಣ್ರೋ, ಕೈ ಬಿಡಲ್ಲ. ಯಾರದು? ಕಣ್ಣು ಕಾಣಿಸ್ದೇ ಇದ್ಮೇಲೆ ಗುರ್ತು ಹಿಡಿಯೋದು ಕಷ್ಟನೇ ಪಾಪ. ಆದ್ರೆ 20 ವರ್ಷ ನಿಷ್ಠೆಯಿಂದ ಜೀತ ಮಾಡಿದವನ ಧ್ವನಿ ಗುರ್ತಿರ್ಬೇಕಲ್ವಾ? ರಾಮ. ಬಹಳ ವರ್ಷಗಳಾಯ್ತು ನಾವು ಭೇಟಿ ಮಾಡಿ. ಇಷ್ಟು ವರ್ಷಗಳಾದ್ರೂ ನಾನು ನೀವು ಬದುಕಿರೋದೆ ಈ ಭೇಟಿಗೋಸ್ಕರ ಗೌಡ್ರೆ. ಉಂಡು ತಟ್ಟೆಗೆ ಮಣ್ಣು ಹಾಕೋದೆ ನೀನು ದ್ರೋಹಿ. ಹಾಲುಂಡು ತಾಯಿ ಎದೆ ಕುಯ್ಯೋ ದುರಾತ್ಮರಿಗೆಲ್ಲ ಉಂಡು ತಟ್ಟೆಯಲ್ಲಿ ಮಣ್ಣು ಹಾಕೋರ್ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅನ್ಕೊಂಡಿದ್ದೀನಿ. ರಾಮ, ನನ್ನ ಮನೆ ನಾಯಿ ನನಗೆ ಬೊಗಳ್ತೀಯ? ಹೌದು, ನಾನು ನಾಯಿನೇ, ಆದ್ರೆ ನಿಯತ್ತಿನ ನಾಯಿ. ಅದಕ್ಕೆ ಬೊಗಳ್ತಾ ಇದ್ದೀನಿ, ಕಚ್ಚೋದಕ್ಕಲ್ಲ, ನಿಮ್ಮನ್ನ ಎಚ್ಚರಿಸೋದಕ್ಕೆ. ಆವತ್ತು ದೇವ್ರು ನಿಮ್ ಕಣ್ಣನ್ನು ಕಿತ್ಕೊಂಡಾಗ ನಮ್ಮ ದಣಿ ಕುರುಡ್ರಾದ್ರಲ್ಲ ಅಂತ ನಾನು ಸಂಕಟಪಟ್ಟೆ. ಆದ್ರೆ ಅಧಿಕಾರದ ಆಸೆಯಿಂದ ಒಡ ಹುಟ್ಟಿದ ತಮ್ಮನ್ನೇ ಕೊಲ್ಸಿ ಆ ಮಕ್ಕಳನ್ನೆಲ್ಲ ಬೀದಿಗೆ ತಳಿಸಿದ್ರಲ್ಲ, ಆಗ ಆ ಭಗವಂತ ನಿಮ್ ಕಣ್ಣಿನ ಜೊತೆಗೆ ನಿಮ್ ಪ್ರಾಣ ಯಾಕೆ ಕಿತ್ಕೊಳ್ಳಿಲ್ಲ ಅಂತ ಎದೆ ಹೊಡ್ಕೊಂಡು ಸಂಕಟ ಪಟ್ಟಿದ್ದೀನಿ. ಅಂದ್ರೆ ನನ್ ತಮ್ಮನ ಮಕ್ಕಳನ್ನ ನನ್ನ ಮೇಲೆ ಎತ್ ಕಟ್ಬೇಕು ಅಂತ ಬಂದಿದ್ಯಾ? ಈ ಮನೆಯಲ್ಲಿ ಅನ್ನ ತಿಂದು ಬೆಳೆದವನ್ ನಾನು. ಅನ್ನ ತಿಂದು ಮನೆಗೆ ವಿಷ ಬೆರೆಸೋ ಮನುಷ್ಯ ನಾನಲ್ಲ. ಮಹಾಭಾರತಾಗೂ ನಿನ್ನಂಗೆ ಒಬ್ಬ ಧೃತರಾಷ್ಟ್ರ ಇದ್ದ. ಅವನು ಮೂರ್ಖತನದಿಂದಾನೆ ಕುರುಕ್ಷೇತ್ರ ನಡೆದಿದ್ದು, ಅವನ ಮಕ್ಕಳು ಸರ್ವನಾಶ ಆಗಿದ್ದು. ಆ ಧೃತರಾಷ್ಟ್ರದಿಂದಾನೆ ಪಾಂಡವರಿಗೆ 14 ವರ್ಷ ವನವಾಸ. ನಿನ್ನಿಂದ ನಿನ್ನ ತಮ್ಮನ ಮಕ್ಕಳಿಗೆ 20 ವರ್ಷ ವನವಾಸ. ಹೋಗಲ್ಲ, ಹೋಗೋ. ಆಗ್ತೇನೆ, ಆದ್ರೆ ನಾ ಹೇಳೋದನ್ನ ಗಮನ ಇಟ್ಟು ಕೇಳಿ. ಆ ಮಕ್ಕಳು ವನವಾಸ ಮುಗಿಸ್ಕೊಂಡು ಕಷ್ಟಪಟ್ಟು ದುಡ್ದು ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ಅಪ್ಪ ದೂರಲ್ಲೇ ಇರ್ಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಡೆಯೋದು ಜಗಳ ಅಲ್ಲ, ಯುದ್ಧ. ಮಗನೇ, ನನಗ ಮಗನಾಗಿ ಹುಟ್ಟಿ ಒಬ್ಬ ಮಗನಿಗೆ ತಂದೆ ಆಗಿರೋ ಈ ನಾಯಿ ಕೈಲಾಗದೆ ಇರೋರ್ ಕೈಲಿ ಆಯುಧ ಕೊಟ್ಟು ತಪ್ಪಿಸ್ಕೊಂಡ್ರು ಅಂತ ಕೈ ಕಟ್ಕೊಂಡ್ ಬಂದ್ ನಿಂತ್ಯಾನಲ್ಲ, ನಾಚಿಕೆ ಆಗಲ್ಲ? ಛೀ! ಮಾವಯ್ಯ ಯಾಕೆ ಹೀಗಾಡ್ತಾರೆ? ಅವನ ಕೊಂದ್ಬಿಟ್ಟು ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಈ ವಯಸ್ಸಲ್ಲಿ ಸೀಟ್ ತಿಸ್ಕೊಳ್ಳೋ ಬುದ್ಧಿ ಇವ್ರಿಗೆ ಯಾಕೋ? ಮುಚ್ಚೆ ಬಾಯಿ. ನನ್ ಗಂಡನ ಎದೆಯಲ್ಲಿ ಎಂಥ ಬೆಂಕಿ ಉರಿತಾ ಇದೆ ಅಂತ ನಿನ್ಗೇನೆ ಗೊತ್ತು. ಕಾಲ್ ಕೆಳಗ್ ಬಿದ್ದಿದ್ದವ್ರನ್ನೆಲ್ಲ ಜನ ತಲೆ ಮೇಲೆ ಇಟ್ಕೊಂಡು ಮೆರೆಯುವಾಗ ಕಣ್ಣೆಲ್ದಿರೋ ನನ್ ಗಂಡ ಎಷ್ಟ್ ಕಣ್ಣೀರ್ ಸುರಿಸಿದಾರೆ ಅಂತ ನನಗ್ ಗೊತ್ತು. ಹಾಗಂತ ಉರಿಯೋ ಬೆಂಕಿಗೆ ನೀರ್ ಹಾಕೋದ್ ಬಿಟ್ಟು ಆರೋ ಬೆಂಕಿಗೆ ತುಪ್ಪ ಹಾಕಿ ಮನೆ ಬೇಯಿಸ್ಕೋಬೇಕಾ? ಹಾಗಲ್ಲ ರೀ. ಮಾತಾಡಿದ್ರೆ ಕೊಂದು ಬಿಡ್ತೀನಿ. ಹೋಗೆ ಅವಳಿಗೆ, ಹೋಗೆ.
ನಂಜೇಗೌಡ್ರೆ, ನಮ್ಮ ತಂದೆ ಅಣ್ಣ ಆಗಿದ್ರಿಂದ ನಾನು ನಿಮ್ಮನ್ನ ದೊಡ್ಡಪ್ಪ ಅಂತ ಕರಿಬೇಕಾಗಿತ್ತು. ಅದೇ ನಮ್ಮ ಸಂಸ್ಕೃತಿ. ಆದ್ರೆ ದೊಡ್ಡಪ್ಪ ಅಂತ ಗೌರವದಿಂದ ಕರಿಬೇಕಾಗಿದ್ದ ಆ ಶಬ್ದನ 20 ವರ್ಷಗಳ ಹಿಂದೆ ನೀವೇ ಸಾಯಿಸ್ಬಿಟ್ರಿ. 14 ವರ್ಷದಲ್ಲಿದ್ದಾಗಲೇ ನಾನಿನ್ ಯಾವತ್ತೂ ಅಳೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟೆ. ಅದಕ್ಕೆ ಮೊದಲನೇ ಕಾರಣ ನನಗೆ ನಿಮ್ಮ ಮೇಲಿರೋ ಆಕ್ರೋಶ. ಎರಡನೇ ಕಾರಣ ನಿಮ್ಮ ಎದುರುಗಡೆನೆ ನಿಮ್ಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಹಠ. ನಾವು ಈ ಊರಿಗೆ ಬಂದಿದ್ದು ನಮ್ಮ ತಂದೆ ಅನ್ಕೊಂಡ ನಿಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೋ ಅಥವಾ ನಮ್ಮ ಆಸ್ತಿನ ನಿಮ್ಮಿಂದ ತಗೊಂಡು ಹೋಗ್ಬೇಕು ಅಂತಾನೋ ಅಲ್ಲ. ನಮ್ಮ ತಂದೆ ಸತ್ತ ಮಣ್ಣಲ್ಲಿ ಬದುಕಬೇಕು, ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಲ್ಲಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಇದಕ್ಕೆ ನೀವೇನಾದರೂ ಅಡ್ಡಿ ಮಾಡಿದ್ರೆ ನಮ್ಮ ತಂದೆ ಸತ್ತಾಗ ಬೆಂಕಿ ಇಡೋಕೆ ನಾವು 5 ಜನ ಇದ್ವಿ. ನೀವು ಸತ್ರೆ ಬೆಂಕಿ ಇಡೋಕೆ ಇರೋನೊಬ್ನು ಇರೋದಿಲ್ಲ. ಹುಷಾರ್. ನಾವೇನು ಮಾಡಿದೀವಿ ಅಂತ ಈಗ ಇಲ್ಲಿಗೆ ಬಂದು ಹರ್ಕೋತಿದ್ಯೋ? ಹಂದಿ ತಿಂದಿದ್ದು ಹೇಳೋದಕ್ಕೆ ಕಣ್ಣು ಬೇಕಾಗಿಲ್ವೋ? ವಾಸನೆ ಸಾಕು. ನೀನೆ ನಮ್ಮನ್ನ ಕೊಲೆ ಮಾಡಿಸೋದಕ್ಕೆ ಕಳಿಸಿದ್ಯಾ ಅಂತ ನಮಗ್ ಚೆನ್ನಾಗಿ ಗೊತ್ತು. ನಮ್ಮ 5 ಜನದ ಮೈಯಲ್ಲಿ ಒಂದು ದೊಡ್ಡ ರಕ್ತ ಈ ನೆಲದ ಮೇಲೆ ಬಿದ್ರು ಈ ನೆಲ ಸುಡ್ಗಾಡಾಗೋಗುತ್ತೆ. ಹುಷಾರ್. ಈ ಗುಳ್ಳೆ ನರಿನ ನಂಬ್ಕೊಂಡು ಸಿಂಹದ ಬೇಟೆಗೆ ಬರ್ಬೇಡ್ವೋ ಸಿಂಗ್ಲಿಕ. ಚಿಂದಿ ಆಗೋಗ್ತ್ಯಾ? ಮನೆ ಮುರ್ಕ, ನಿನ್ ಮನೆ ಹಾಳು ಬುದ್ಧಿನ ನಾವು ಮಕ್ಕಳಿದ್ದಾಗ ತೋರಿಸ್ದಾಗೆ ಈಗ್ಲೂ ತೋರ್ಸೋಕ್ ಬಂದೆ. ನಿನ್ನ ಸಿಗ್ದು ತೋರಣ ಕಟ್ಬಿಡ್ತೀವಿ. ಓಯ್, ನಿನ್ ಕನೆಕ್ಷನ್ ಏನಿದ್ರು ಇಂಥ ಕಚಡಗಳ ಜೊತೆ ಇಟ್ಕೋ, ನಮ್ಮ ಹತ್ರ ಬೇಡ. ನಮ್ಮ ಹತ್ರ ಇಟ್ಕೊಂಡ್ರೆ ಕಬಡ್ಡಿ ಆಡ್ಬಿಡ್ತೀವಿ. ಬನ್ನಿ, ಎಲ್ಲ ಬನ್ನಿ. ನೀವು ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. ದಯವಿಟ್ಟು ನಮ್ಮನ್ನ ಕೆಟ್ಟವರಾಗಿ ಮಾಡಬೇಡಿ. ಭದ್ರನ್ ಮಗ, ಸರಿಯಾಗಿ ಮಾತು ಬರಲ್ಲ. प्यार करते करते हम तुम कहीं खो जाएंगे. ಹಿಂಗೆ ಸಿಟಿಲ್ ಬೆಳೆದವರು ಹೊರದೇಶ ಸಂಸ್ಕೃತಿ ಶ್ರೀಮಂತಿಕೆನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ನೀನು ಸಿಟಿಲೇ ಬೆಳೆದು ಸಂಪಾದನೆ ಮಾಡಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ಅದನ್ನೆಲ್ಲ ಬಿಟ್ಬಿಟ್ಟು ಅಪ್ಪ ಅಮ್ಮ ಬಾಳಿದ ಮನೆಯಲ್ಲಿ ಈ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಪಟ್ಟು ಮತ್ತೆ ವಾಪಸ್ ಬಂದಿದ್ಯಲ್ಲ, ಇದನ್ನ ನಿಮ್ಮ ಅಪ್ಪ ನೋಡಿದ್ರೆ ಎಷ್ಟು ಸಂತೋಷ ಪಡೋರು. ಯಾಕಪ್ಪ, ಯಾಕೆ ಕೈ ಹಾಗೆ ನಿಲ್ಸ್ಬಿಟ್ಟೆ? ನಮ್ಮ ತಂದೆ ಕೈ ಜ್ಞಾಪಕ ಬರ್ತಾ ಇದೆ ರಾಮಣ್ಣ. ಸಾಯೋಕ್ ಮುಂಚೆ ಕಾಪಾಡಿ ಅಂತ ಅವರ ಚಾಚಿದ ಕೈ. ಆ ಕೈ ನಿನಗೆ ಬಲ ತುಂಬಿತು, ಆ ಕೈ ನಿನ್ನ ಬದುಕನ್ನ ಗಟ್ಟಿ ಮಾಡ್ತು. ಹೋದ ಬಸ್ಸನ್ನ ಮರಿಬೇಕಪ್ಪ, ಬರೋ ಬಸ್ಸನ್ನ ಕಾಯ್ಬೇಕು. ಅದೇ ಜೀವನ. ಊಟ ಮಾಡು. ಊಟ ಮಾಡಿ.